ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಸಮುದಾಯದ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ನಿಂದನೆ ಬಗ್ಗೆ ಶ್ರೀ ವಚನಾನಂದ ಸ್ವಾಮೀಜಿಗಳು ಏನಂದ್ರು ಗೊತ್ತಾ? ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೀತಾ ಇರುವಾಗಲೇ ಪಂಚಮಸಾಲಿ ವೀರಶೈವ ಲಿಂಗಾಯತ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿಗಳೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ದೀರ್ಘ ಸಂವಾದ ನಡೆಸಿದ್ದು ಹಲವಾರು ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಅಭಿಪ್ರಾಯ ಪಡೆದಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಒಂದು ರೀತಿ ತುಂಗಾ ತೀರದಲ್ಲಿ ಇರ್ತಕ್ಕಂಥ ಶಾಸಗುರು, ಖ್ಯಾತ ಶಾಸಗುರು ಹಾಗೂ ಪಂಚಮಸಾಲಿ ಪೀಠದ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ವಚನಾನಂದ ಸ್ವಾಮೀಜಿಯವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಹಲವಾರು ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋದು ಬನ್ನಿ ವೀಕ್ಷಕರೇ. ಸ್ವಾಮೀಜಿ, ನಮಗೆ ಬೆಳಗಿನ ಶುಭೋದಯಗಳು ಸ್ವಾಮೀಜಿ. ವಿಶೇಷವಾಗಿ ಸಾಕಷ್ಟು ಅಪಾರವಾದ ಭಕ್ತಾದಿಗಳು, ಜೊತೆಗೆ ಶ್ವಾಸಗುರು ಒಂದೇ ಖ್ಯಾತಿ ಪಡೆದಿದ್ದೀರಾ. ವಿಶೇಷವಾಗಿ ಈಗ ತಾನೇ ಸಾಕಷ್ಟು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ ನಾವು. ಪ್ರಥಮವಾಗಿ ವಿಶೇಷವಾಗಿ ಒಂದು ರೀತಿ ಪಂಚಮಸಾಲಿ ಸಮುದಾಯದ ಒಂದು ರೀತಿ 2A ಮೀಸಲಾತಿ ಬಗ್ಗೆ ವಿಶೇಷವಾಗಿ ಯಾವ ರೀತಿ ಇದೆ ಪ್ರಸ್ತುತ ಅಂತ ಅದ್ರ ಬಗ್ಗೆ ಒಂದು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನು ಸರ್ಕಾರಗಳು ಆ ಸವಲತ್ತುಗಳು ನೀಡಬೇಕಾದ್ರೆ ಅದಕ್ಕೊಂದು ಆಯೋಗ ಅಂತಿದೆ, ಶಾಶ್ವತ ಹಿಂದುಳಿದ ಆಯೋಗ ಅಂತ. ಅದು ಸಮೀಕ್ಷೆಗಳನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರತಿ 10 ವರ್ಷಕ್ಕೊಂದ್ಸಲ ಅವುಗಳನ್ನ ಸಮೀಕ್ಷೆ ಮಾಡಿ ಜನಗಣತಿ ಆಧಾರದ ಮೇಲೆ ಅಂಕಿ ಸಂಖ್ಯೆಗಳನ್ನು ಕೂಡಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡುತ್ತೆ. ಇದು ಪ್ರತಿ 10 ವರ್ಷಕ್ಕೊಂದ್ಸಲ ಇದು ರಿವೈವ್ ಆಗ್ತಾ ಇರ್ತದೆ. ಹಾಗಾಗಿ ಶಾಶ್ವತ ಹಿಂದುಳಿದ ಆಯೋಗ ಏನಿದೆ, ಹಿಂದೆ ಜಯಪ್ರಕಾಶ್ ಹೆಗಡೆಯವರಿದ್ದರು. ಅವರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಪಂಚಮಸಾಲಿ ಸಮುದಾಯ ಸಹಿತ ಉಳಿದ ಸಮುದಾಯಗಳ ಸಮೀಕ್ಷೆಯನ್ನು ಮಾಡಿ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟರು. ಆ ಮಧ್ಯಂತರ ವರದಿಯ ಆಧಾರದ ಮೇಲೆ ಸರ್ಕಾರ ಇನ್ನು OBC ಇದೆ, ಹಿಂದುಳಿದ ವರ್ಗದಲ್ಲಿ 32% ಮೀಸಲಾತಿ ಇದೆ. ಆ ಮೀಸಲಾತಿಯನ್ನು OBC ವರ್ಗದವರಿಗೆ ಯಾವುದೇ ಹಂಚಿಕೆ ಮಾಡಿದ 32% ಒಳಗಡೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಏನಾಯಿತು ಅಂತಂದರೆ 2D ಮತ್ತು 2Cಯನ್ನು ಘೋಷಣೆ ಮಾಡಿದರು. 2A ಕೊಡೋಕ್ಕಾಗಲ್ಲ, ಅದರ ಬದಲು 3B ಮತ್ತು 3A ಏನಂತಿದ್ವಲ್ಲ ಅವುಗಳನ್ನ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಅಂತಿತ್ತು. ಅಲ್ಲಿ ಪ್ರವರ್ಗ 3 ತೆಗೆದು 2A, 2B, 2C, 2D ಅಂತ ಮಾಡಿದರು. ಆವಾಗ 2C ಅಂತಂದರೆ 3Aಯನ್ನು, 2D ಅಂತಂದರೆ 3Bಯನ್ನು. 3Bಯಲ್ಲಿ ವೀರಶೈವ ಎಲ್ಲ ಒಳಪಂಗಡಗಳು ಅದರಲ್ಲಿ ಬರ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದರು. STಗೆ 3% ಇತ್ತು, ಅದನ್ನು 7% ಮಾಡಿದರು. ಮತ್ತು SCಗಳಿಗೆ 15 ಇತ್ತು, ಅದನ್ನು 17 ಮಾಡಿದರು. ಒಟ್ಟು 6% ಮೀಸಲಾತಿನ ಇನ್ಕ್ರೀಸ್ ಮಾಡಿದರು. ಅವರಿಗೆ ಇನ್ಕ್ರೀಸ್ ಮಾಡಾಗ ಎಲ್ಲಿಂದ ಇನ್ಕ್ರೀಸ್ ಮಾಡಿದ್ರು ಅಂದರೆ ಪರ್ಸೆಂಟೇಜ್ ಮೀಸಲಾತಿ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿದರು. 50ಕ್ಕಿಂತ ಹೆಚ್ಚಿತ್ತಲ್ಲ, ಅದು 56 ಆಯಿತು. ಅದರಲ್ಲಿ ಅವ್ರಿಗೆ 6% ಕೊಟ್ಟರು. 56 ಮಾಡಿ ಅದಕ್ಕೊಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ, ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ಮೇಲೆ ಯಾರು ಕೂಡ 6 ತಿಂಗಳ ಕಾಲ ಯಾವುದೇ ಕೋರ್ಟ್ಗೆ ಹೋಗೋದಿಲ್ಲ, ಅದು ಊರ್ಜಿತ ಆಯಿತು. ಇವತ್ತು ರಾಜ್ಯದಲ್ಲಿ SC STಗಳಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿದೆ. ಆದರೆ 2D ಮತ್ತು 2Cಯನ್ನು ಮಾಡಿದಾಗ ಅದೇ ರೀತಿ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಲಿಲ್ಲ. ಅಲ್ಲೇನು ಮಾಡಿದರು, 2Bಯನ್ನು ತೆಗೆದ್ರು. 2Bಯನ್ನು ತೆಗೆದು 2C 2Dಗೆ ಹಂಚಿಕೆ ಮಾಡಿದ ಮೇಲೆ ಸಹಜವಾಗಿ ಅವರು ಕೋರ್ಟ್ಗೆ ಹೋದರು. ಆ ಕೋರ್ಟ್ನಲ್ಲಿ ಇವತ್ತದು ತಟಸ್ಥವಾಗಿದೆ. ಮತ್ತೆ ನಾವು 3Bಯಲ್ಲಿ ಇದ್ದೀವಿ ಮತ್ತು 3Aಯಲ್ಲಿ ಇದ್ದೀವಿ. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರೋದು. ಹಾಗಾಗಿ ಅವ್ರಿಗೆ ಹೇಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿಕೊಟ್ರು, ಹಾಗೆ ನಮಗೂ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕೊಟ್ಟು ಅವ್ರು ಹೇಗೆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ರು, 56 ಆಯ್ತಲ್ಲ, ಅದನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರೆ ನಮಗೆ ಅದು ಉಪಯುಕ್ತವಾಗ್ತಾ ಇತ್ತು. ಹಾಗಾಗಿ
ಆ ಮೀಸಲಾತಿ ಇವತ್ತು ನಮಗೆ ಸಿಕ್ಕಿಲ್ಲ. ಆದರೆ ಯಾವುದೇ ಒಂದು ಮೀಸಲಾತಿ ಸಿಗಬೇಕಾದ್ರೆ ಈ ಕೋರ್ಟ್ ಯಾವುದು ಹೇಳೋದಂದ್ರೆ ಅದು ಕಾನೂನು. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ, ಮೊದಲಿಂದನೂ ನಮ್ಮ ಶ್ರೀಪೀಠದಿಂದ, ರಾಜ್ಯ ಸಂಘದಿಂದ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. 94ನೇ ಇಸ್ವಿಯಲ್ಲೇನೆ ಅವತ್ತು ವೀರಪ್ಪ ಮೊಯ್ಲಿಯವರಿಗೆ ಅರ್ಜಿಯನ್ನು ಕೊಟ್ಟು ಅವ್ರ ಮೂಲಕ ಅವತ್ತು ವೀರಪ್ಪ ಮೊಯ್ಲಿಯವರೇ 73% ಮಾಡ್ಬೇಕಂತ ರೆಕಮೆಂಡ್ ಮಾಡಿದ್ರು. ಇವತ್ತು 20-25 ವರ್ಷದಿಂದ ಕೋರ್ಟ್ನಲ್ಲಿ ಇದೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅಂತಂದ್ರೆ ಅದು ಕಾನೂನಾತ್ಮಕ ಮಾತ್ರ ಸಾಧ್ಯ. ಯಾಕಂದ್ರೆ ಹಿಂದೆ ಬೊಮ್ಮಾಯರು ಕೊಟ್ಟರು, ಯಾಕಾಗಲಿಲ್ಲ? ಕಾನೂನಲ್ಲಿ ಅಡೆತಡೆ ಆಯಿತು. ಹಾಗೆ ನಮ್ಮ ಹೋರಾಟ ಏನೇ ಇದ್ರೂ ಅದು ಕಾನೂನಾತ್ಮಕವಾಗಿ ನುರಿತ ವಕೀಲರ ಜೊತೆಗೆ, ಖ್ಯಾತ ವಕೀಲರ ಜೊತೆಗೆ ನಾವು ಚರ್ಚೆ ಮಾಡಿ, ಸಮುದಾಯದ ಹಿರಿಯರ ಜೊತೆಗೆ ಚರ್ಚೆ ಮಾಡಿ, ಈ ಸಮುದಾಯದಲ್ಲಿ ಸಾಕಷ್ಟು ಬುದ್ಧಿವಂತರು, ಜಾಣರು, ಸದಾಕಾಲ ಸಮುದಾಯದ ಬಗ್ಗೆ ಕಳಕಳಿ ಇರುವಂಥ ಅನೇಕ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರದ ಈ ಹೋರಾಟ ಆಗಿರೋದು. ಇನ್ನೊಂದು 1994 ಇಸ್ವಿಯಿಂದ ಹೋರಾಟ ಎದಕ್ಕಾಗಿತ್ತು ಅಂದರೆ, ರಾಜ್ಯದಲ್ಲಿ ಲಿಂಗಾಯತ ಎಲ್ಲ ಒಳಪಂಗಡಗಳು ಗೆಜೆಟ್ನಲ್ಲಿದ್ದು, ಜಾತಿಯ ಪಟ್ಟಿಯಲ್ಲಿದ್ದು, ಆದರೆ ಪಂಚಮಸಾಲಿ ಅನ್ನೋದು ಇರಲಿಲ್ಲ. 2003ನೇ ಇಸ್ವಿಯಲ್ಲಿ ವಾಜಪೇಯಿ ಅವ್ರನ್ನ ಭೇಟಿ ಆದಾಗ ನಿಮಗೆ ಕೇಂದ್ರದ OBC ಮೀಸಲಾತಿ ನಾವು ಕೇಳಿದೀವಿ. ಅವಾಗ ನಾವು ಪೀಠದಲ್ಲಿ ಇರಲಿಲ್ಲ, ಸಂಘದವರು. ಅವಾಗ ಇಂದಿನ ರಾಜ್ಯಾಧ್ಯಕ್ಷರಾದಂಥ ಸೋಮನಗೌಡ ಪಾಟೀಲ್ ಅವರು ಮತ್ತು ಬಸವರಾಜ್ ದಿಂಡೂರ್ ಅವರು, ಹಿಂದಿನ ಎಲ್ಲ ಅಧ್ಯಕ್ಷರು, ಒಂದು 200 ಜನ ದೆಹಲಿಗೆ ಹೋಗಿ ವಾಜಪೇಯಿ ಅವ್ರನ್ನ ಭೇಟಿಯಾಗಿ ನಮ್ಮ ಸಮುದಾಯವನ್ನು ಕೇಂದ್ರ OBCಗೆ ಸೇರಿಸಿ ಅಂತಂದರು. ಅಂದರೆ ಲಿಂಗಾಯತ ಅನೇಕ ಒಳಪಂಗಡಗಳು ಈಗಾಗಲೇ ಕೇಂದ್ರದ OBCಲಿ ಇದ್ದಾವೆ, ಹಂಗೆ ನಮ್ಮನ್ನು ಸೇರಿಸಂತಂದಾಗ ನಿಮ್ಮನ್ನು ಸೇರಿಸ್ಬೇಕಂದ್ರೆ ನಿಮ್ಮ ಜಾತಿ ಪಟ್ಟಿಯಲ್ಲಿ ಹೆಸರೇ ಇಲ್ಲಲ್ಲ ಪಂಚಮಸಾಲಿ ಅಂತಂದರು. ಹೌದಲ್ಲ? ಅದಕ್ಕೇನು ಮಾಡಿದ್ರು, ಕರ್ನಾಟಕ ಬಂದು ಆವಾಗ ಸಮೀಕ್ಷೆನ ಮಾಡ್ಲಿಕ್ಕೆ ಶುರು ಮಾಡಿದರು. ನಿಮಗೆ ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಹೂವಿನಹಡಗಲಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಭಾಳ ಡಿಟೇಲ್ ಆಗಿ ಅಂಕಿ ಸಂಖ್ಯೆ ಕೊಟ್ಟ ಮೇಲೆ 2009ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಜಾತಿ ಪಟ್ಟಿಯಲ್ಲಿ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿಯಾದಾಗ ಸೇರಿಸಿದ್ರು. ಅವತ್ತು ಪಂಚಮಸಾಲಿ ಅಧಿಕೃತವಾಗಿ ಜಾತಿ ಪಟ್ಟಿಯಲ್ಲಿ ಬಂತು. ಇವಾಗ ನಾವು ಹೋರಾಟ ಮಾಡಲಿ, ಯಾರೇ ಹೋರಾಟ ಮಾಡಲಿ, ಒಟ್ಟು ಯಾರೇ ಮೀಸಲಾತಿ ಸಿಗಬೇಕಂದ್ರೆ ಒಟ್ಟು ವೀರಶೈವ ಲಿಂಗಾಯತರು ಸಿಗುತ್ತೆ. ಹಾಗಾಗಿ ನಾವು ಕೇಂದ್ರದ ಹಿಂದುಳಿದ ವರ್ಗ ಆಯೋಗಕ್ಕೆ ಹೋಗಿ ಒಟ್ಟು ವೀರಶೈವ ಲಿಂಗಾಯತರಿಗೆ ಪಂಚಮಸಾಲಿ ಸಮೇತ ಎಲ್ಲರಿಗೂ ಕೂಡ ಕೇಂದ್ರದ OBC ಸಿಗಬೇಕು ಅಂತ ಹೇಳಿ ಅಲ್ಲಿ ಅನೇಕ ಬಾರಿ ಹೋಗಿ ಅಲ್ಲಿ ನಾವು ಕಾನೂನಾತ್ಮಕವಾಗಿ ಒಂದು 890ಕ್ಕಿಂತ ಹೆಚ್ಚು ಪುಟಗಳ ದಾಖಲಾತಿಯನ್ನು ಕೊಟ್ಟು ಇವತ್ತು ಅಲ್ಲಿಯ ಹಿಂದುಳಿದ ವರ್ಗ ಆಯೋಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಆ ಎಲ್ಲ ಫೈಲ್ಗಳನ್ನ ವರ್ಗಾವಣೆ ಮಾಡಿದೆ. ನೀವು ಇದರ ಬಗ್ಗೆ ಒಂದು ರೆಕಮೆಂಡೇಶನ್ ಮಾಡಿ ಅಂತ ಈಗಾಗಲೇ ಸೂಚಿಸಲಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದ OBC ಸಿಕ್ಕರೆ ಅಲ್ಲಿ 27% ಮೀಸಲಾತಿ ಇದೆ ಅಲ್ಲಿ ಕೇಂದ್ರದಲ್ಲಿ. ಆ 27% ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳಿಗೆ IAS ಆಗಬೇಕಾದ್ರೆ, IFS ಆಫೀಸರ್ ಆಗಬೇಕಾದ್ರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಬೇಕಾದ್ರೆ, ಫಾರೆಸ್ಟ್ ಸರ್ವಿಸ್ ಆಗಬೇಕಾದ್ರೆ, ಮತ್ತು ಮೆಡಿಕಲ್ ಸೀಟ್ ಪಡ್ಕೊಳ್ಳಿ, ಮತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ, ಶಾಲೆಗಳಲ್ಲಿ ಅಡ್ಮಿಷನ್ ಸಿಗಬೇಕಾದ್ರೆ ಸೆಂಟ್ರಲ್ OBC ನಾವು ಬರಬೇಕು. ಈಗಾಗಲೇ ಲಿಂಗಾಯತ ಒಳಪಂಗಡಗಳು ಅವುಗಳ ಲಿಂಗಾಯತ ಅಂತ ಬರ್ಸೋದನ್ನೇ ತಮ್ಮ ಹಿಂದೂ ಅಂಥೇಳಿ ಆ ಥರ ಒಳಪಂಗಡ ಬರ್ಸ್ಕೊಂಡು ಕೇಂದ್ರ OBC ಪಡ್ಕೋತಾ ಇದ್ದಾವೆ. ಹಾಗೆ ಒಟ್ಟು ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡದವರು, ಎಲ್ಲ ಮಠಾಧೀಶರು, ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಅವರೆಲ್ಲರೂ ಕೂಡಿ ಒಂದು ಗಟ್ಟಿಯಾಗಿ ನಾವು ಹೋರಾಟವನ್ನು ಮಾಡಿದರೆ, ಕೇಂದ್ರದ OBCಗೆ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿದರೆ ಆ ಮೀಸಲಾತಿ ಬಹಳ ಅನುಕೂಲ ಇದೆ. ಅದಕ್ಕೆ ಯಾವುದೇ ರೀತಿ ಕಾನೂನು ಅಡ್ಡಿ ಆತಂಕಗಳಿಲ್ಲ. ಅದನ್ನು ವಿರೋಧ ಮಾಡೋರು ಯಾರೂ ಇಲ್ಲ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಯಾರ್ಯಾರು OBCಲಿ ಇದ್ದಾರೋ, ನ್ಯಾಚುರಲ್ ಆಗಿ ರಾಜ್ಯದ ಹಿಂದುಳಿದ ವರ್ಗದಲ್ಲಿ ಯಾರಿದಾರೋ ಅವರೆಲ್ಲರೂ ಕೇಂದ್ರದ OBCಯಲ್ಲಿ ಬರಬೇಕಂತಿದೆ. ಅದು ಸಹಜ. ಅದು ನಾವು ರಾಜ್ಯದಲ್ಲಿ ಈಗಾಗಲೇ ವೀರಶೈವ ಲಿಂಗಾಯತರೆಲ್ಲರೂ ರಾಜ್ಯದ OBCಯಲ್ಲಿ ಇದ್ದೇವೆ, ನಾವು ಹಿಂದುಳಿದ ವರ್ಗದಲ್ಲಿ ಇದ್ದೇವೆ. ಅದಾಗಬೇಕು ಅಂತಂದ್ರೆ ಆ ರೀತಿ ಹೋರಾಟ ಮಾಡಿದ್ರೆ ಆಗತ್ತೆ. ಅದಕ್ಕೆ ಕಾನೂನಾತ್ಮಕವಾಗಿ ನಾವೆಲ್ಲವನ್ನು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ಇವರನ್ನು ರೆಕಮೆಂಡ್ ಮಾಡ್ಬೇಕಷ್ಟೇ. ಇನ್ನೊಂದು, ಮೊನ್ನೆ ಸುವರ್ಣಸೌಧದಲ್ಲಿ ವಿಶೇಷವಾಗಿ ಒಂದು ಆದಂಥ ಘಟನೆ ನಂತರ ಇಲ್ಲ ಒಂದ್ ಕಡೆ ಸಾಕಷ್ಟು ಹೋರಾಟಗಾರರು ಹೇಳ್ತಾವ್ರೆ, ಸಾಕಷ್ಟು ಇಬ್ರು ಸಹ ಒಂದಾಗಿ ಹೋಗ್ಬೇಕು ಇಂಥ ಸಂದರ್ಭದಲ್ಲಿ, ಸಾಕಷ್ಟು ಕ್ಲಿಷ್ಟಕರ ಸಂಗತಿಲಿ
ಒಬ್ಬರೇ ಸ್ವಾಮೀಜಿ ಇದು ಮಾಡೋದು ಬೇಡ, ಎಲ್ಲರೂ ಜೊತೆಗೆ ಹೋಗೋಣ ಅಂತಕ್ಕಂಥ ಅಭಿಪ್ರಾಯನ ಹೋರಾಟಗಾರರೇ ಸ್ವತಃ ವ್ಯಕ್ತಪಡಿಸ್ತವ್ರೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ನಿಲುವೇನು ಸ್ವಾಮೀಜಿ? ನೋಡಿ, ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ, ಇದು ಮೂಲ ಹೋರಾಟಗಾರರ ಪೀಠ. ಇದು 94ನೇ ಇಸ್ವಿಯಿಂದ ಹೋರಾಟ ಮಾಡಿದಂಥ ಸಂಘ ಇದೆ. ಇಲ್ಲಿ ಯಾವುದೇ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಇದು ಏಕಪಕ್ಷೀಯ ನಿರ್ಧಾರ ಆಗೋದಿಲ್ಲ. ಇಲ್ಲಿ ನಮ್ಮ ಮಠದಲ್ಲಿ ನಮ್ಮ ಹಿರಿಯರಿದ್ದಾರೆ, ಟ್ರಸ್ಟಿಗಳಿದ್ದಾರೆ, ಸಂಘ ಇದೆ, ಅವ್ರ ಜೊತೆ ಚರ್ಚೆ ಮಾಡ್ಬೇಕಾಗತ್ತೆ. ಅವ್ರು ಚರ್ಚೆ ಮಾಡಿಕೊಂಡು ಸಮುದಾಯಕ್ಕೆ ಯಾವ್ದು ಒಳ್ಳೇದಪ್ಪ ಅಂತಂದ್ರೆ ಅದನ್ನ ನಾವು ಮಾಡಬೇಕು. ನಾವು ಏಕಪಕ್ಷೀಯ ನಿರ್ಧಾರ ಸ್ವಯಂವಾಗಿ ನಾವು ಏನೇನೋ ಇವತ್ತು ನಿಮ್ಮ ಮುಂದೆ ಏನೋ ಒಂದು ಘೋಷಣೆ ಮಾಡೋದು ನಡ್ರಿ ಅಂತ ಹೇಳೋದು ಹಾಗೆ ಮಾಡೋರಲ್ಲ. ಒಂದು ಶಿಸ್ತು, ಒಂದು ಸಂಯಮ, ತಾಳ್ಮೆ, ಸಹನೆಯಿಂದ ಸಮುದಾಯಕ್ಕೆ ಕಾರಣಾತ್ಮಕ ಹೋರಾಟ ಪಡ್ಕೋಬೇಕಾಗತ್ತೆ. ನೀವು ಯಾವುದೇ ಕಲ್ತವ್ರು ತಿಳ್ಕೊಳ್ಳಿ, ಅವರೆಲ್ಲರೂ ಏನು ಹೇಳದಪ್ಪ, ಕಾರಣಾತ್ಮಕ ಮಾತ್ರ ನಿಲ್ತಾವ, ಉಳಿದ ಯಾವುದು ನಿಲ್ಲೋದಿಲ್ಲ. ನಿಮ್ಗೆ ನೀವು ನುರ್ತಂತಹ ವಕೀಲರನ್ನ ಕೇಳ್ಕೊಳ್ಳಿ. ನೀವು ಬೆಳಗಾವಿ ಜಿಲ್ಲೆಯವರು, ಅಲ್ಲಿರುವಂತ ಎಲ್ಲ ವಕೀಲರನ್ನ ಕೇಳ್ಕೊಳ್ಳಿ, ಇದು ಮೀಸಲಾತಿ ಸಿಗುತ್ತಾ, ಸಿಗಬೇಕಾದ್ರೆ ಏನ್ ಮಾಡಬೇಕು, ಅದಕ್ಕೆ ಅವ್ರು ಹೇಳೋದು ಕಾರಣಾತ್ಮಕ. ಅದನ್ನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸ್ವಾಮೀಜಿ, ಈಗ ವಿಶೇಷವಾಗಿ ಪಾದಯಾತ್ರೆ ಮಾಡೋದು, ವಿಶೇಷವಾಗಿ ಕೂಡಲ ಸಂಗಮದಿಂದ ಈ ಕಡೆ ಬೆಂಗಳೂರುವರೆಗೂ ಮೀಸಲಾತಿ ಬೇಕೇ ಬೇಕು ಅಂತ ತಾವು ಸಹ ಒಂದ್ ರೀತಿ ಭಾಗವಹಿಸಿದ್ರಿ, ಸಾಕಷ್ಟು ಮುಂಚೂಣಿ ನೇತೃತ್ವವನ್ನು ಸಹ ವಹಿಸಿದ್ರಿ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಮುಖಂಡರುಗಳೇ ಎಲ್ಲ ಒಂದ್ ಕಡೆ ಆ ಕಡೆ ಇರ್ತಕ್ಕಂಥ ಒಂದ್ ರೀತಿ ಪೂಜ್ಯ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಯಾಕೆ ಸ್ವಾಮೀಜಿ ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಸಾಧ್ಯ ಪಂಚಮಸಾಲಿ ಇಟ್ಟು ಏನ್ ಮೀಸಲಾತಿಗೆ? ಈಗ ವಿಜಯಾನಂದ ಕಾಶಪ್ಪನವರು ಹಲವಾರು ಜನ ಒಂದು ದೂರದೃಷ್ಟಿ ಇರಬೇಕು. ಪೀಠಾಧ್ಯಕ್ಷರಾದವ್ರಿಗೆ, ಮಠಾಧ್ಯಕ್ಷರಾದವ್ರಿಗೆ ಅತ್ಯಂತ ಕಾಳಜಿ ಇರುತ್ತೆ, ಅಷ್ಟೇ ಜವಾಬ್ದಾರಿ ಇರುತ್ತೆ. ನಾವು ಆಡುವ ಮಾತುಗಳು ಮತ್ತು ನಮ್ಮ ಸ್ಪಷ್ಟ ಗುರಿ ಇರಬೇಕು. ನೀವು ಲಕ್ಷ್ಯ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು. ಇವತ್ತು ಇದು ರಂಜನೀಯ ಜಗತ್ತು. ಇಲ್ಲಿ ನಿಮಗೆ ಬಹಳಷ್ಟು ಅಡ್ಡಿ ಆತಂಕಗಳು ನಿಮ್ಮ ದಾರಿ ತಪ್ಪಿಸೋ ಪ್ರಯತ್ನ ನಿರಂತರ ನಡೀತಾ ಇರುತ್ತೆ. ಅದಕ್ಕೆ ಆತ್ಮಶಕ್ತಿ ಬೇಕು, ಆತ್ಮ ಸಾಧನೆಯನ್ನ ಮಾಡಬೇಕು. ನಾವೆಲ್ಲ ಕಾಯಕ, ದಾಸೋಹ, ಶಿವಯೋಗ ಮಾಡುವಂಥ ಪರಂಪರೆ ಉಳ್ಳವರು, ಬಸವಾದಿ ಶಿವಶರಣರ ಪರಂಪರೆಯಲ್ಲಿ ನಾವು ಬಂದವರು. ನಾವು ಆಡುವ ಮಾತುಗಳು ಲಕ್ಷಾಂತರ ಜನಕ್ಕೆ ಪ್ರೇರಣೆ ಕೊಡಬೇಕು, ಉತ್ಸಾಹವನ್ನು ಕೊಡಬೇಕು, ಹುಮ್ಮಸ್ಸನ್ನು ಕೊಡಬೇಕು. ಹಾಗಾಗಿ ಹಗುರವಾಗಿ ಮಾತಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನು ಹಗುರವಾಗಿ ಬಿಡಬೇಕು ಅಂತ ನಾವು ಮೊದಲಿಂದ ಹೇಳ್ಕೊಂಡು ಬಂದ್ವಿ. ಇವೆಲ್ಲ ಬಂದಾಗ ನಮ್ಮ ಡೈವರ್ಟ್ ಆಗಬಾರ್ದು. ನಮ್ದೇನಪ್ಪ ಫೋಕಸ್ ಏನು, ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು. ಅದಕ್ಕೆ ಏನು ಮಾಡಬೇಕು, ಕೂತ್ಕೊಂಡು ಚರ್ಚೆ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ವಕೀಲರನ್ನ, ಜೊತೆಗೆ ನ್ಯಾಯಾಧೀಶ ಜೊತೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ನಿವೃತ್ತ ನ್ಯಾಯಾಧೀಶರಿದ್ದಾರೆ. ಅವರೆಲ್ಲ ಇಡೀ ಬದುಕನ್ನ ಅಲ್ಲೇ ಕಳೆದವರು. ಅವ್ರಿಗಿಂತ ಜ್ಞಾನಿಗಳು ಮತ್ತಾರು ಇರೋದಿಲ್ಲ ಆ ವಿಚಾರದಲ್ಲಿ. ಹಾಗೆ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ. ಅವರು ಏನು ಹೇಳಿದ್ರು, ಈ ಥರ ಮಾಡಿದ್ರೆ ಆಗತ್ತೆ ಅಂತ ಹೇಳಿ ನಾವು ಹಿಂದುಳಿದ ವರ್ಗ ಕಾಯಕ್ಕೆ ಹೋದಿವಿ. ಅಲ್ಲಿ ರಿಟ್ ಅರ್ಜಿ ಹಾಕಿದ್ದೀವಿ. ಅಲ್ಲಿ ಹೋಗಿ ಗಂಟೆ ಹೋಗಿ ಅಲ್ಲಿ ನಮ್ಮ ವಿಚಾರಗಳನ್ನ ಮಂಡಿಸಿದ್ದೀವಿ. ಆ ವಿಚಾರ ಮಂಡಿಸೋದಕ್ಕೇನೆ ಇವತ್ತು ಕೇಂದ್ರ ಹಿಂದುಳಿದ ವರ್ಗ ಆಯೋಗ ಇಲ್ಲಿ ಫೈಲ್ ಕಳಿಸಿದೆ, ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ. ನೋಡಿ, ನೀವು ರೆಕಮೆಂಡ್ ಮಾಡಿ ಕೇಂದ್ರ ಕಳಿಸಿ ಅಂತ ಹೇಳಿದೆ. ಇದಕ್ಕಿಂತ ಇನ್ನೇನು ಬೇಕು ಹೋರಾಟ? ಪೇಪರ್ನಲ್ಲಿ, ಟಿವಿಯಲ್ಲಿ ನಿರಂತರ ಬರೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗೋದಲ್ಲ. ಎಷ್ಟೋ ಸಂದರ್ಭದಲ್ಲಿ ಆಡದೆ ಮಾಡುವುದು ರೂಢಿಗೊತ್ತಮ ಅಂತ ಮಾತಿದೆ. ಆಡಿ ಮಾಡುವುದು ಒಳ್ಳೇದಲ್ಲ, ಅದು ಆಡದೆ ಮಾಡುವುದಿದೆಯಲ್ಲ ಅದು ಒಳ್ಳೇದು. ಇವತ್ತಿನ ಸಮಯದಲ್ಲಿ ಇವತ್ತು ಅನೇಕ ಈಗ 2A ಇದ್ದಂತಹ ಅನೇಕ ಸಮುದಾಯಗಳು ಮೀಸಲಾತಿ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಈಗ ಅವ್ರು ಕೊಟ್ರೆ ಅವ್ರು ಕೋರ್ಟ್ ಹೋಗ್ತಾರೆ, ಅವಾಗ ಮತ್ತೆ ಸಮಾಜಕ್ಕೆ ಒಳ್ಳೇದಾಗತ್ತಾ? ನಿಮ್ಗೆ ಗೊತ್ತಿದೆ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ 20-30 ವರ್ಷ ಸೌಧದಲ್ಲಿ ಈಗ ಕೊಟ್ಟಿದ್ದಾರೆ ಸ್ವಾಮೀಜಿ. ಮೊನ್ನೆ ಒಂದ್ ರೀತಿ ಪಂಚಮಸಾಲಿ ಸಮುದಾಯ ಇದಾಯ್ತಲ್ಲ ಸ್ವಾಮೀಜಿ, ಅವಾಗ ಏಕಾಏಕಿ ಹಿಂದುಳಿದ ವರ್ಗಗಳ ಆಯೋಗಗಳ ಇವರು ಅವ್ರು ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಕೊಟ್ಟಿದ್ರು. ನೋಡಿ, ಅದಕ್ಕಿಂತ ಪೂರ್ವದಲ್ಲಿ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾಗೂ ಅವರಿಗೂ ಮನವಿನ ಕೊಟ್ಟಿದ್ರು. ಅವರು ಕೂಡ 2L ಸೇರಿಸ್ಬೇಕು ಅಂತ ಏನು ಕೊಟ್ಟಿಲ್ಲ. ಅವರು ರಾಜ್ಯ ಸರ್ಕಾರಕ್ಕೆ ಏನು ರಿಪೋರ್ಟ್ ಕಳಿಸಿದ್ರು. ಹಿಂದಿನ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಅವರು 2L ಸೇರ್ಸಿ ಅಂತ ಕೊಟ್ಟಿಲ್ಲ. ಅವರೇನೆ ಏನೇ ರೆಕಮೆಂಡ್ ಮಾಡಬೇಕು, ಯಾರು ಮಾಡಬೇಕು? ಎಂಪ್ರಿಕಲ್ ಡಾಟಾ ಅಂತ ಕರೀತಾರೆ, ಕುಲಶಾಸ್ತ್ರೀಯ ಅಧ್ಯಯನ. ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾಗಿ ಮರಾಠರಿಗೆ ಮೀಸಲಾತಿ ಕೊಟ್ಟಿದ್ದು ಮಹಾರಾಷ್ಟ್ರ ಸರ್ಕಾರ, ಕೇಂದ್ರದಲ್ಲಿದ್ದು ಅದಕ್ಕೆ ಪೂರಕವಾಗಿರುವಂಥ ಸರ್ಕಾರ. ಅವೆರಡನ್ನ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮಾಡಿದ್ರು, ಯಾವ ಆಧಾರದ ಮೇಲೆ ಇವರಿಗೆ ನೀವು ರಿಸರ್ವೇಶನ್ ಕೊಟ್ರಿ ಅಂತ ಕೇಳಿದ್ರು. ಅದಕ್ಕೆ ಎಂಪ್ರಿಕಲ್ ಡಾಟಾ ಎಲ್ಲಿದೆ ಅಂತ ಕೇಳಿದ್ರು. ಕುಲಶಾಸ್ತ್ರ ಅಧ್ಯಯನ ಆಗೈತೆ ಅಂತ ಕೇಳಿದ್ರು, ಕರೆಕ್ಟ್ ಆಗಿಲ್ಲ ಅಂತಂದ್ರು, ರಿಜೆಕ್ಟ್ ಮಾಡಿ ಹೋಗಿದ್ರು. ನಾವು ಸಾಮಾಜಿಕವಾಗಿ ನಾವು ಮುಂದುವರೆದಿದ್ದೀವಿ ಅಂತ ಇಲ್ಲಿವರೆಗೆ ತೋರಿಸಿದ್ದಾರೆ. ಹಿಂದಿನ ಏನು ಆಯೋಗಗಳಿದ್ವಲ್ಲ, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿ ವೀರಶೈವ ಲಿಂಗಾಯತರು ಅಂತಂದ್ರೆ
ಸಾಮಾಜಿಕವಾಗಿ ಮುಂದುವರೆದ ಅಂತ ಅಲ್ಲಿ ತೋರಿಸಿದ್ದಾರೆ. ಆದರೆ ನಾವು ಸಾಮಾಜಿಕವಾಗಿ ನಾವೆಲ್ಲ ಬಸವಾದಿ ಶಿವಶರಣರ ತತ್ವಗಳನ್ನ ಹಾಸ್ಕೊಂಡು ಹೊದ್ಕೊಂಡು ನಿತ್ಯ ಅವರ ಅಡಿಯಾದಂಥ ಜನಾಂಗ ನಮ್ಮದು. ಸದಾಕಾಲ ಎಲ್ಲರನ್ನ ಪ್ರೀತಿಸುವಂತಹ ಸಮುದಾಯ ನಮ್ಮದು. ಆದರೆ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೇವೆ. ಸಾಮಾಜಿಕವಾಗಿ ನಾವು ಮುಂದುವರೆದಿರಬಹುದು, ಅಂದರೆ ಸಮಾಜದಲ್ಲಿ ನಮಗೆ ಗೌರವ ಆಧಾರಗಳಿರಬಹುದು. ಆದರೆ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು 90 ಮಾರ್ಕ್ಸ್ ತೆಗೆದುಕೊಂಡ್ರು, 95 ಮಾರ್ಕ್ಸ್ ತೆಗೆದುಕೊಂಡ್ರು, APS ಆಗಬೇಕಾದಾಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ಆ ಮೀಸಲಾತಿ ಇಲ್ಲ. ಆ ಮೀಸಲಾತಿ ಪಡ್ಕೋಬೇಕು, ಯಾಕೆ ಪಡ್ಕೋಬೇಕು ಅಂತೇಳಿ ಅಲ್ಲಿ ವಾದ ಮಾಡ್ಬೇಕು ಗಟ್ಟಿಯಾಗಿ ನಾವು. ಇದು ಯಾವುದೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಇಲ್ಲ, ಇದು ಸರ್ಕಾರಕ್ಕಿಂತ ದೊಡ್ಡದು ಯಾವುದು? ಕಾನೂನು, ಸುಪ್ರೀಂ ಕೋರ್ಟು. ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಹೇಳುವುದು ಯಾವುದು? ಸುಪ್ರೀಂ ಕೋರ್ಟು. ಅದಕ್ಕೆ ಕಾನೂನು ಇದೆ. ಅದಕ್ಕೆ ಕಾನೂನಾತ್ಮಕವಾಗಿ ಮಾತ್ರ ನಾವು ಫೈಟ್ ಮಾಡಬೇಕು. ಅಂದರೆ ಮಾತ್ರ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗತ್ತೆ. ಜನಗಳಿಗೆ ನಾವು ತಪ್ಪು ದಾರಿಗೆ ಕಳಿಸ್ಬಾರ್ದು. ಈಗ ನೀವು ಒಂದು ಸಮುದಾಯದ ಪೀಠಾಧ್ಯಕ್ಷರಾಗಿ ಇಲ್ಲಿ ನಾವು ಕುತ್ಕೊಂಡ್ಮೇಲೆ ನಾವು ಜಾಣತನದಿಂದ, ತಾಳ್ಮೆಯಿಂದ, ಸಹನೆಯಿಂದ, ವಿವೇಚನೆಯಿಂದ ಹೋರಾಟವನ್ನು ನಾವು ಮಾಡಬೇಕು. ಜನಗಳಿಗೆ ತಪ್ಪು ಸಂದೇಶ ಕೊಟ್ಟು ಆಗಬಾರ್ದು. ಅವತ್ತು ಪಾದಯಾತ್ರೆ ಮಾಡುವ ಅವಶ್ಯಕತೆ ಇತ್ತು. ಸಮುದಾಯ ನಾವೆಲ್ಲ ಒಕ್ಕಟ್ಟನ್ನು ತೋರಿಸ್ಬೇಕಾಯ್ತು, ನಾವು ತೋರಿಸಿದ್ವಿ. ತೋರಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಈ ಥರ ಮಾಡೋದ್ರಿಂದ ಮೀಸಲಾತಿ ಸಿಗೋದಿಲ್ಲ, ನಾವೇನು ಮಾಡಬೇಕು? ಕಾನೂನಾತ್ಮಕ ಮಾಡಬೇಕು ಅಂತ ಅನಿಸ್ತು. ಕಾನೂನಾತ್ಮಕ ಮಾಡಿದ್ವಿ. ಅದರಲ್ಲಿ ನಮಗೆ ಜಯ ಸಿಕ್ಕಿದೆ. ಅಂದರೆ ಹಿಂದುಳಿದ ವರ್ಗ ಆಯೋಗ ರೆಕಮೆಂಡ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ, ಇವನು ಕೇಂದ್ರದಲ್ಲಿ ರೆಕಮೆಂಡ್ ಮಾಡಿ ಅಂತೇಳಿ. ಈಗ ರಾಜ್ಯ ಸರ್ಕಾರ ಸಂಪುಟದಲ್ಲಿ ಇಟ್ಟುಕೊಂಡು ರೆಕಮೆಂಡ್ ಮಾಡಬೇಕು. ಅದು ನಮ್ಮ ಮುಂದಿರೋದು. ಈಗ ಸ್ವಾಮೀಜಿ, ಈಗ ಇನ್ನೊಂದು ವಿಶೇಷವಾಗಿ ಮೊನ್ನೆ ತಾನೇ ವಿಧಾನ ಪರಿಷತ್ ಕಲಾಪದಲ್ಲಿ ವಿಶೇಷವಾಗಿ ಮಾನ್ಯ ನಿಮ್ಮ ಸಮುದಾಯದ ಮಂಚೂಣಿ ನಾಯಕಿ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ರೀತಿ ಇದಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ಒಂದು ರೀತಿ ಇದನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಹೋರಾಟಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ರು, ವಿಶೇಷವಾಗಿ ಸರ್ಕಾರ ವಿರುದ್ಧ ನಡ್ಕೋಬಾರ್ದು ಅಂತ. ಇಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಿರ್ತಕ್ಕಂಥ CT ರವಿ ನಿಂದನೆ ಬಗ್ಗೆ ವಿಶೇಷವಾಗಿ ನಿಮ್ಮ ಸಮುದಾಯದವರು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದು ಸಭಾಪತಿಗಳಿದ್ದಾರೆ, ಅದಕ್ಕೆ ಕಾನೂನಿದೆ, ನಾವು ಅದಕ್ಕೆ ಸಂಬಂಧ ಬರಲ್ಲ. ಏನಾದ್ರು ಆ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳ್ತೀವಿ. ಇಲ್ಲ, ಯಾವುದನ್ನ ಪರ ಆಗಲಿ ವಿರೋಧ ಆಗಲಿ ಅದ್ರ ಬಗ್ಗೆ ನಾವು ಯಾವುದೇ ಹೇಳಿಕೆ ಕೊಡೋದಿಲ್ಲ. ಮತ್ತೆ ಎಲ್ಲದಕ್ಕೂ ಹೇಳಿಕೆ ಕೊಡಬೇಕು ಅಂತ ಏನಿಲ್ಲ. ನಾವು ನಮ್ಮ ಸಂಬಂಧ ಇರಬಹುದು, ಅದು ರಾಜಕಾರಣ. ಅದಕ್ಕೆ ಅಲ್ಲಿ ಸಭಾಪತಿಗಳಿದ್ದಾರೆ, ಅವ್ರು ಹೇಳ್ತಾರೆ. ನಾವಿಲ್ಲಿ ಕೂತು ನಮ್ಗೇನು ಹೇಳ್ಬೇಕು? ನಮ್ಗೇನು ಗೊತ್ತಾಗುತ್ತೆ? ಈಗ 2A ಮೀಸಲಾತಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಇಲ್ಲೇ ಹರಿಹರದವರೇ ವಾಲ್ಮೀಕಿ ಒಂದು ರೀತಿ ಸಮುದಾಯಕ್ಕೆ ನಿರಂತರವಾಗಿ ಹೋರಾಟ ಮಾಡಿ ಪಡ್ಕೊಂಡ್ರು ಸ್ವಾಮೀಜಿ. ಆದರೆ ಇಲ್ಲಿ ನೀವು ಬೆಂಗಳೂರಲ್ಲಿ ಕೂತ್ಕೊಂಡ್ರು, ಆದ್ರೆ ಅರ್ಧಕ್ಕೆ ಕೈ ಬಿಟ್ರು. ಯಾಕೆ ಸ್ವಾಮೀಜಿ ಒಂದು ರೀತಿ ಬದ್ಧ ಆಗಿಲ್ಲ, ನಿರಂತರವಾಗಿಲ್ಲ? ಯಾಕೆ ಸ್ವಾಮೀಜಿ? ನಮ್ಮಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ. ನಾವು ಭಾಳ ಕ್ಲಾರಿಟಿ ಇದೀವಿ, ಭಾಳ ಸ್ಪಷ್ಟತೆ ಇದೀವಿ. ಆ ಥರ ಕನ್ಫ್ಯೂಸ್ ಜನಗಳು ಮಾಡ್ಬೋದು, ತಪ್ಪು ಸಂದೇಶ ಹೇಳ್ಬೋದು. ಆದರೆ ನಮ್ಮಲ್ಲಿ ಯಾವುದೇ ರೀತಿ ಇರಲಿಲ್ಲ. ಏನೋ ಒಂದು ಕಾನೂನಾತ್ಮಕ ಮಾಡಬೇಕು. ಆಮೇಲೆ ಅವ್ರದ್ದು ವಾಲ್ಮೀಕಿ ಸ್ವಾಮೀಜಿ ಅವ್ರದ್ದೇನು ST ಹೋರಾಟ ಇದೆಯಲ್ಲ, ಅವ್ರು ಯಾವ ಆಧಾರದ ಮೇಲೆ ಅವ್ರು ಹೋರಾಟ ಮಾಡಿದ್ರು ಅಂತಂದ್ರೆ, ಕೇಂದ್ರದಲ್ಲಿ SC ಎಷ್ಟಿದೆ ಅಲ್ಲಿ 15% SC ಇದೆ, ಅದರದ್ದು 7.5% ST ಇದೆ. ಕೇಂದ್ರದ OBC ಆಧಾರದ ಮೇಲೆ ನಮ್ಗೆ ಕೂಡಿ ಅಂತ ಅವ್ರು ಫೈಟ್ ಮಾಡಿ ತೆಗೆದುಕೊಂಡಿರೋದು. ಎಲ್ಲಿ ನಮ್ಮ ವಾಲ್ಮೀಕಿ ಸ್ವಾಮೀಜಿಯವರು ಕೂಡ ನಮ್ಮ ಆತ್ಮೀಯ ಗೆಳೆಯರು, ಅವರು ಕೂಡ ಕಾನೂನಾತ್ಮಕನೇ ಗೆದ್ದಿರೋದು. ಇವತ್ತು ಅವ್ರದ್ದು ಕೂಡ 30-35 ವರ್ಷಗಳ ಅವ್ರ ಹಿಂದಿನ ಸ್ವಾಮೀಜಿಯವ್ರು ಹೋರಾಟ ಶುರು ಮಾಡಿದ್ದು, ಹಿಂದಿನ ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಹೋರಾಟ ಶುರು ಮಾಡಿದ್ದು. ಆ ಹೋರಾಟದ ಕಂಟಿನ್ಯೂ ಭಾಗ ಅವರು ಬೆಂಗಳೂರಲ್ಲಿ ಕೂತ್ಕೊಂಡ್ರು, ಮತ್ತು ಎಲ್ಲ ಶಾಸಕರನ್ನ ವಿಶ್ವಾಸ ತೆಗೆದುಕೊಂಡ್ರು. ಮತ್ತು ಈ ಮೀಸಲಾತಿಗಳಿದಾವಲ್ಲ, ಮೀಸಲಾತಿ ಹೆಚ್ಚು ಇರುವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುಕೂಲಕ್ಕಾಗಿ ಇರೋದು. ಅಂದರೆ ಅವರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅವ್ರಿಗೆ ಹೆಚ್ಚು ಅವಶ್ಯಕತೆ ಇದೆ ಅಂತೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕೆ ಪ್ರತ್ಯೇಕ ಪರಿಶಿಷ್ಟ ಇದನ್ನು ಆಯೋಗ ಮಾಡಿದ್ದಾರೆ ಅಂತಂದರೆ ಇದೇ ಕಾರಣಕ್ಕಾಗಿ. ಸಚಿವಾಲಯ ಮಾಡಿದ್ದಾರೆ SC ST ಗಳಿಗೆ. ಯಾಕೆಂತಂದರೆ ಅವರು ಅತ್ಯಂತ ಹಿಂದುಳಿದ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಮಾಡಿದರು. ಯಾರನ್ನ ನಾವು ದೂರಿಟ್ಟಿದ್ವಿ ಸಮಾಜದಿಂದ, ಅಂಥವ್ರನ್ನ ಹತ್ತಿರಕ್ಕೆ ಹೋಗ್ಬೇಕು, ಅವ್ರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಹಿಂದುಳಿದಿದ್ದಾರೆ, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುರು ಮಾಡಿದ್ದು. ಹಾಗಾಗಿ ಕಾನೂನುಗಳು ಕೂಡ ಅವುಗಳಿಗೆ ಬಹಳ ಸಹಕಾರಿಯಾಗಿದ್ದಾವೆ. ಮತ್ತು ST ಅಂತಂದರೆ ಶೆಡ್ಯೂಲ್ ಟ್ರೈಬ್ ಅಂತ. ಸೊ ಅವರು ಕೂಡ ಒಂದು ಹೋರಾಟ ಆಗಿದೆ, ಇನ್ನೂ ಅನೇಕ ಅವರು ಕೂಡ ಹೋರಾಟ ಕಾನೂನಾತ್ಮಕ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುಗ್ರೀವಾಜ್ಞೆ ಆಗದೆ ಈಗಾಗಲೇ ಅವ್ರು ಕೊಡಬೇಕಾದ್ರೆ ಸುಗ್ರೀವಾಜ್ಞೆ ಮಾಡಿದ ಸರ್ಕಾರ, ಹಾಗಾಗಿ ಯಾರು ಕೋರ್ಟ್ಗೆ ಹೋಗಲಿಲ್ಲ.
ಈಗ ಈ ಹಿಂದೆ ಸಾಕಷ್ಟು ಹೋರಾಟಗಳಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ಇದ್ರು, BS ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಮತ್ತೆ ಬೊಮ್ಮಾಯಿ ಅವರು ಇರ್ಬೋದು. ಆ ಟೈಮಲ್ಲಿ ಒಂದ್ ರೀತಿ ಮುಂಚೂಣಿ ವಹಿಸ್ತಕ್ಕಂಥ ಸ್ವಾಮೀಜಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಡಿಯೂರಪ್ಪ ಅವ್ರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು, ಬೊಮ್ಮಾಯಿ ಅವ್ರು ಸ್ಪಂದನೆ ಮಾಡಿದ್ರು, ಆದ್ರೆ ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರು ಸ್ಪಂದನೆ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಸ್ವಾಮೀಜಿ ಅವಾಗ ತೆಗಳಿಕೆ, ಈಗ ಒಂದ್ ರೀತಿ ಪ್ರಶಂಸೆ? ನಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಒಬ್ಬ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಜೊತೆಗೆ ಒಂದು ಉತ್ತಮವಾಗಿರುವಂಥ ಸಂಬಂಧವನ್ನ, ಒಂದು ಬಾಂಧವ್ಯನ ನಾವು ಮಾಡಿದ್ದೇವೆ. ಎಲ್ಲವೂ ಪೇಪರ್ನಲ್ಲಿ, ಟಿವಿಯಲ್ಲಿ ಹೇಳಿದ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಯಾವಾಗ ಮುಖ್ಯಮಂತ್ರಿಗಳು ನಾವು ಒಂದು ಫೋನ್ ಮಾಡಿದ ತಕ್ಷಣ ಎತ್ತಿ ನಮ್ಮ ಜೊತೆಗೆ ಮಾತಾಡುವಂತಹ ಒಂದು ಸಂವಹನವನ್ನ ಇಟ್ಟುಕೊಂಡಿರೋದ್ರಿಂದ ನಾವು ಕೂಡ ಮುಖ್ಯಮಂತ್ರಿಗಳನ್ನ ಅನೇಕ ಬಾರಿ ಮಾತಾಡಿದ್ದೇವೆ. ಅರ್ಧ ಗಂಟೆ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ಮೀಸಲಾತಿಯ ಬಗ್ಗೆ ಕುರಿತು ಚರ್ಚೆ ಮಾಡಿದ್ದೇವೆ. ಅದನ್ನು ನಾವು ಬಹಿರಂಗ ಹೇಳಕ್ಕಾಗೋದಿಲ್ಲ. ಎಲ್ಲವೂ ಯಾಕೆ ಹೇಳೋದಂದ್ರೆ, ಅದು ಹೇಳೋದ್ರಿಂದ ಸಮಾಜಕ್ಕೆ ಲಾಭ ಇಲ್ಲ. ಎಲ್ಲವೂ ನೀವು ಹೇಳ್ಬೇಕಂತೇನಿಲ್ಲ. ಏನು ಚರ್ಚೆ ಆಗಿದೆ ಅಂತಂದ್ರೆ, ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ನಾವು ಪ್ರೀತಿಯಿಂದ, ಯಾಕಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಸಾಮಾಜಿಕವಾಗಿ ನ್ಯಾಯದ ಪರವಾಗಿ ಇದ್ದುಕೊಂಡು ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು, ಅವರು ಒಂದು ಸಾಮಾಜಿಕ ಬದ್ಧತೆ ಇರೋದ್ರಿಂದ ಅವರು ನಮ್ಮ ಸಮುದಾಯದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇದೆ ಅವ್ರಿಗೆ. ನಮ್ಮ ಸಮುದಾಯನೂ ಹೊಸದಲ್ಲ ಅವ್ರಿಗೆ. ಹಾಗಾಗಿ ನಮ್ಮ ಸಮುದಾಯದ ಬಗ್ಗೆ ಅವ್ರಿಗೆ ಕೊಡ್ಬೇಕಂತಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡೇವೆ. ಅದಕ್ಕೆ ಅವ್ರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಒಂದೇ ಒಂದೀಗ ದಾರಿ. ಅದಕ್ಕೆ ಯಾಕಂದ್ರೆ ಪಕ್ಕದ ರಾಜ್ಯಗಳಲ್ಲಿ 75% ಇದೆ, ಕೆಲವು ಕಡೆ 69% ಇದೆ. ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಮೀಸಲಾತಿ? 66% ಇದೆ ಈಗ. ಯಾಕಂದ್ರೆ 10% EWS ಇದೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದ್ರೆ EWS, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 10%. ಅಂದ್ರೆ ಕರ್ನಾಟಕದಲ್ಲಿ ಮೊದಲು 50% ಇತ್ತಲ್ಲ, ಇವತ್ತು ಮೀಸಲಾತಿ ಪ್ರಮಾಣ 66% ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡೇವೆ. ಅದಕ್ಕೆ ಅವ್ರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಒಂದೇ ಒಂದೀಗ ದಾರಿ. ಅದಕ್ಕೆ ಯಾಕಂದ್ರೆ ಪಕ್ಕದ ರಾಜ್ಯಗಳಲ್ಲಿ 75% ಇದೆ, ಕೆಲವು ಕಡೆ 69% ಇದೆ. ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಮೀಸಲಾತಿ? 66% ಇದೆ ಈಗ. ಯಾಕಂದ್ರೆ 10% EWS ಇದೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದ್ರೆ EWS, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 10%. ಅಂದ್ರೆ ಕರ್ನಾಟಕದಲ್ಲಿ ಮೊದಲು 50% ಇತ್ತಲ್ಲ, ಇವತ್ತು ಮೀಸಲಾತಿ ಪ್ರಮಾಣ 66% ಆಗಿದೆ. ಸೊ ನಾವು ಹೇಳೋದು, ಆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ 3B ಇದೆಯವಲ್ಲ, ಅವಾಗ 2D ಕೊಟ್ಟರು, 3B ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರೆ, ಈಗ ನಮ್ಮ ಮನೆ ಇದೆ, ನಮ್ಮ ಮನೆಯಲ್ಲಿ ಲೈಟ್ ಇಲ್ಲ, ನೀರು ಇಲ್ಲ, ಅದಕ್ಕೆ ಆ ಅನುಕೂಲಗಳು ಮಾಡ್ಬೇಕು ಅವರು. ಈಗ ಅವ್ರ ಮನೆಯಲ್ಲಿ ನಲ್ಲಿಯಲ್ಲಿ ನೀರು ಬರ್ತಾ ಇದೆ, ಅವ್ರ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಲ್ವಾ? ಹಾಗೆ ನಮ್ಮ 3B ವರ್ಗದಲ್ಲಿ ಆ ರೀತಿ ಇನ್ಕ್ರೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಪರ್ಸೆಂಟೇಜ್ ಇನ್ಕ್ರೀಸ್ ಅವಾಗ ಮಾಡಿದ್ದು ಅದನ್ನೇ, ಬೊಮ್ಮಾಯಿಯವ್ರು ಮಾಡಿದ್ದು ಅದನ್ನೇ. ಆದ್ರೆ ಅವ್ರು ತೆಗೆದು ಕೊಟ್ರು, ಹಾಗಾಗಿ ಅವ್ರು ಕೋರ್ಟ್ಗೆ ಹೋದ್ರು. ತೆಗಿಯದೇನೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗೇ ಆಗ್ತದೆ. ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ಭಕ್ತಾದಿಗಳ, ವಿಶೇಷ ಸಮುದಾಯದ ಒಬ್ಬ ಕಟ್ಟಕಡೆಯ ವ್ಯಕ್ತಿಯ ಒಂದು ಇದಿದೆ ಏನಪ್ಪಾ ಅಂತಂದ್ರೆ, ಮತ್ತೆ ಏನಾರು ಒಂದಾಗ್ತಾರ ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಏನು ನಿರೀಕ್ಷೆ ಮಾಡ್ಬೋದು? ಒಂದಾಗಕ್ಕ ಏನಂತ ಸಮಸ್ಯೆ ಏನಿದೆ? ಈಗ ಎಲ್ಲರೂ ಕೂಡಿ ಕಟ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಇದ್ರೆ ಎಲ್ಲರೂ ಒಂದಾಗ್ತಾರೆ. ಇಲ್ಲಾಂದ್ರೆ ಅವತ್ತು ನಾವು ಹಂಗ ಪಾದಯಾತ್ರೆ ಮಾಡ್ತಾ ಇದ್ದೀವಿ ನಾವು. ಮತ್ತೆ ನಮ್ಮಲ್ಲಿ ಆತರ ಸ್ವಾರ್ಥ ಭಾವನೆ ಇತ್ತಂತಂದ್ರೆ ಮಾಡ್ತಾ ಇದ್ದೀವ? ಏಕಪಕ್ಷೀಯ ನಿರ್ಧಾರ ಆದಾಗ, ಸ್ವಯಂ ಆಗಿ ಅವ್ರವ್ರ ಡೇಟ್ಗಳನ್ನ ಘೋಷಣೆ ಮಾಡಿದಾಗ ಮತ್ತೆ ಅವಾಗ ಹೆಂಗ್ ಬರ್ತೈತೆ? ನಮ್ದೊಂದು ವ್ಯವಸ್ಥೆ ಇದೆ. ನಾವು ಒಬ್ಬರೇ ಸ್ವಾಮಿಗಳು ಅಂತಲ್ಲ. ನಾವೆಲ್ಲ ಏನೋ ಮಾಡ್ಬೇಕಾದ್ರೆ ನಮ್ಮ ಸಂಘ ಇದೆ, ನಮ್ಮ ಟ್ರಸ್ಟ್ಗಳಿದೆ, ಅವ್ರ ಮುಂದೆ ಗಮನ ತರಬೇಕಾಗತ್ತೆ. ಈಗ ನೀವೇಂದ್ರೆ ಘೋಷಣೆ ಮಾಡಿ ಬರ್ರಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಂದ್ರೆ, 4 ಜನಗಳ ಮೇಲೆ ಒಂದು ವ್ಯವಸ್ಥೆ ಇದ್ದಾಗ ಅದು ಡಿಸೆಂಟ್ರಲೈಸ್ ಆಗ್ಬೇಕು. ಯಾವುದೊಂದು ವ್ಯವಸ್ಥೆ ಇದ್ದಾಗ ಡಿಸೆಂಟ್ರಲೈಸ್ ಆಗ್ಬೇಕು. ಈಗ ಯಾರೋ ಒಬ್ಬ ರಾಜಕಾರಣ ಹೇಳಿದ ತಕ್ಷಣ ನಡ್ರ ಅಂತಂದ್ರೆ, ಇದು ಒಬ್ಬ ರಾಜಕಾರಣ ಬೆಳ್ಸಕ್ಕಾಗ್ಲಿ ಪೋಷಿಸಕ್ಕಾಗ್ಲಿ ಇಲ್ಲ. ಇದು ಸಮಾಜವನ್ನು ಪೋಷಿಸ್ಬೇಕು. ಲಕ್ಷೋಪಲಕ್ಷಣ ಇದು ಇನ್ನೂ ಯಾವ ಸ್ವಾಮಿಗಳ ಅಂತ ಆಗಿರ್ಲಿಲ್ಲ. ಸ್ವಾಮಿಗಳು ಇರದೇ ಇದ್ದಾಗ ಈ ಹೋರಾಟ ಶುರುವಾಗಿದೆ. ಇವತ್ತು ನಾನ್ ಮಾಡಿದ ಹೋರಾಟ ಅಲ್ಲ ಇದು, ಇನ್ಯಾರು ಮಾಡಿದ್ದಲ್ಲ. ಸ್ವಾಮಿಗಳೇ ಇನ್ನು ಕಾವಿ ದೀಕ್ಷೆ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲೇ ನಮ್ಮ ಹಿರಿಯರು ಹೋರಾಟ ಶುರು ಮಾಡಿದ್ದಾರೆ. ಇದು ನಾನು ಅನ್ನೋದು ಹೋಗ್ಬೇಕು, ನಾವು ಅನ್ನೋದು ಬರಬೇಕು. ನಾವು ಅಧಿಕ ಆಗಬೇಕು. ನಾವು ಸಂಕಲನ ಬಗ್ಗೆ, ಗುಣಾಕಾರ ಬಗ್ಗೆ ನಾವು ಮಾತಾಡಬೇಕು. ವ್ಯವಕಲನ ಇಲ್ಲ ಇಲ್ಲಿ. ಅಂದ್ರೆ ಸಮಾಜ ಕೂಡ್ಸೋ ಬಗ್ಗೆ, ಸಂಘಟನೆ ಮಾಡೋ ಕಡೆ ಗಮನ ಕೊಡಬೇಕು. ಮತ್ತೊಬ್ಬನ ಹಳಿಯೋದ್ರಿಂದ, ಮತ್ತೊಬ್ರು ಸಣ್ಣವ್ರು ಮಾಡೋದ್ರಿಂದ ನಾವು ದೊಡ್ಡವ್ರು ಆಗೋದಿಲ್ಲ.
ನಾನು ಸಣ್ಣವನ ಆದಾಗ ಅವಾಗ ಸಮಾಜ ದೊಡ್ಡದಾಗ್ತದೆ. ನಾನೇ ದೊಡ್ಡವ ಅಂತಂದಾಗ ನಾವು ಬರೀ ದೊಡ್ಡವರಾಗಿರ್ಬೇಕಷ್ಟೇ, ಸಮಾಜಕ್ಕನ್ನ ಸಣ್ಣವರಾಗಿರ್ತೇವೆ. ಸ್ವಾಮೀಜಿ, ಸಾಕಷ್ಟು ಜನ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ತೆಗಳಿದ್ರು. ಇವಾಗ ಅವರೇ ಪಶ್ಚಾತ್ತಾಪ ಪಡ್ತಕ್ಕಂಥ ಇದಾಗಿದೆ, ಮತ್ತೆ ಆ ಒಂದು ಇದರಿಂದ ದೂರ ಆಗಿದ್ದಾರೆ. ಏನಾದ್ರು ನಿಮ್ ಕಡೆ ಬಂದ್ರೆ ನೀವು ಸ್ವೀಕಾರ ಮಾಡ್ತೀರಾ ಅವ್ರನ್ನ? ನೋಡಿ, ನಾವು ಸ್ವೀಕಾರ ಮಾಡಕ್ಕೆ ಎಲ್ಲರೂ ಇವ ನಮ್ಮವ ಬದುಕೋದು ಎಷ್ಟು ದಿನ, ಇನ್ನೊಂದಿಷ್ಟು ದಿನ ಬದುಕ್ತೀವಿ. ಯಾಕೆ ದ್ವೇಷ ಮಾಡಬೇಕು? ದ್ವೇಷ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯ ಆಗತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಬ್ಲಾಕ್ ಆಗತ್ತೆ, ನಿಮ್ಮ ಮೆದುಳಿನಲ್ಲಿ ವಿಷ ಹುಡ್ತದೆ. ಅದಕ್ಕೆ ಎಷ್ಟು ದಿನ ಬದುಕ್ತೀವಿ ನಾವು? ಎಂತ ರಾಜರು ಮಹಾರಾಜರೇ ಇಲ್ಲ ಈಗ. ಬದುಕೋದು ಒಂದಿಷ್ಟು ದಿನ ಎಲ್ಲರೂ ಪ್ರೀತಿಸಿ ಬರೀಪ್ಪ, ಇವ ನಮ್ಮವ ಅಂತ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವ ಚೆಲ್ಲೋಣ, ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಹೊಸ್ತಲಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ. ದ್ವೇಷದಿಂದ ಒಬ್ಬನಿಗಿಂತ ಪ್ರೀತಿಯಿಂದ ಸೋತು ಜಗವೇ ಜಯಿಸಬಹುದು ಅಂತ ಹೇಳಿ ಒಬ್ಬ ಕವಿ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಪ್ರೀತಿಸ್ಬೇಕು, ಎಲ್ಲರೂ ಇವ ನಮ್ಮವ ಅಂತ ಹೋಗ್ಬೇಕು. ಅದೇ ಬಸವತತ್ವ ಅಲ್ವಾ? ಬಸವತತ್ವ ಅಂದ್ರೆ ಏನು? ಕಾಯಕ ಮಾಡೋದು, ದಾಸೋಹ ಮಾಡೋದು. ಯಾರು ಬರ್ತಾರೆ, ಬರಪ್ಪ ಪ್ರಸಾದ ಸ್ವೀಕಾರ ಮಾಡ್ರಿ ಅನ್ನೋದು. ಈಗ ನೀವು ನಿನ್ನೆ ಬಂದಿರಿ ಮಠದಲ್ಲಿ, ನಿಮಗೆ ಖುಷಿ ಅನಿಸ್ತು, ಬರ್ರಿ ಪ್ರಸಾದ ಮಾಡ್ರಿ ಅಂದಿವಿ, ಉಳ್ಕೊಳ್ರಿ ಅಂತ ಹೇಳಿದ್ದೀವಿ. ಇದೆ ಅಲ್ವಾ ಒಂದು ಮಠ? ಇದಕ್ಕಿಂತ ಒಂದು ಸಮಾಜದ ಪೀಠಾಧ್ಯಕ್ಷರಾಗಿ ಇನ್ನೇನು ಮಾಡಬೇಕು? ಈಗ ನಿಮ್ಗೇನು ಅನಿಸಿದೆ? ನೀವು ಮುಕ್ತವಾಗಿ ಹೇಳಿ. ಈಗ ನಿಮಗೇನು ಅನಿಸ್ತು? ಪೀಠ ಇದೆ, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ. ಮತ್ತೆ ನಿಮ್ಗೆ ಹೆಮ್ಮೆ ಅನ್ಸತ್ತಾ? ಇದು ನಾನು ಪಂಚಮಸಾಲಿಪ್ಪ, ಈ ಪಂಚಮಸಾಲಿ ಪೀಠ ಬಂದಕ್ಕೆ ಇಲ್ಲಿ ವ್ಯವಸ್ಥೆ ಆಯ್ತು. ನಿಮ್ಗೇನು ತಾರತಮ್ಯ ಮಾಡಿದ್ರೆ ಇಲ್ಲಿ? ಒಂದು ಮಠ ಅಂತಂದ್ರ ಸಾವಿರಾರು ವರ್ಷಗಳ ಮಠಕ್ಕೆ ಬಂದಾಗ ಫೀಲ್ ಆಗ್ಲಿಲ್ಲ ನಿಮಗೆ? ಉಳ್ಕೊಳ್ಳೋ ವ್ಯವಸ್ಥೆ ಆಯ್ತಾ? ಅನ್ನ ಪ್ರಸಾದ ಸಿಕ್ತಾ? ಇದನ್ನೇ ಮಾಡೋದು. ಮತ್ತೆ ಇದು ಸಮಾಜದ ನೀವು ಕೊಟ್ಟ ದವಸ ಧಾನ್ಯಗಳು ಕೊಟ್ಟಿರ್ತಾರೆ, ಅದನ್ನ ಕೆರೆ ನೀರು ಕೆರೆಗೆ ಚೆಲ್ಲಬೇಕು ಅಂತ. ಬರ್ರಿ, ಆರಾಮಿರ್ರಿ, ಕುತ್ಕೊಳ್ರಿ, ಟೆನ್ಷನ್ ಮಾಡ್ಕೊಳ್ಳೋದಂಗೆ. ಯಾವುದೇ ದುಡುಕಿನಿಂದ ಬಹಳಷ್ಟು ಯಾವುದೇ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಶಾಂತ ಚಿತ್ತದಿಂದ ಮಾತ್ರ ಕೆಲಸಗಳು ಸಕ್ಸಸ್ ಆಗ್ತವೆ. ಈಗ ಕೊನೆ ಪ್ರಶ್ನೆ ಸ್ವಾಮೀಜಿ, ಸಾಮಾನ್ಯ ಹೋರಾಟಗಾರರು ಎಲ್ಲ ಒಂದ್ ಕಡೆ ಇದಾಗ್ತಾವ್ರೆ. ಯಾಕೆ ಸ್ವಾಮೀಜಿ? ವಿಶೇಷವಾಗಿ ಯಾಕೆ ಅವ್ರಿಗೇನು ಇದಾಗ್ತಾ ಇಲ್ವಾ? ಯಾಕೆ ಒಂದ್ ರೀತಿ ಅವ್ರದ್ದು ಏನಪ್ಪಾ ಅಂದ್ರೆ ಕೂಗು ಎಲ್ಲ ಸಂಘಟಿತವಾಗಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಇದು ಅಂತ ಹೇಳ್ಬಿಟ್ಟು ಸಾಮಾನ್ಯ ಹೋರಾಟಗಾರರಿಗೆ, ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ ಸಾಮಾನ್ಯ ಹೋರಾಟಗಾರರಿಗೆ ಏನ್ ಹೇಳಿಕ್ ಬಯಸ್ತೀವಿ? ಏನಿಲ್ಲ, ನಮ್ದು ಈಗಾಗಲೇ ಸೋಮನಗೌಡ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಸಮಾಜದಲ್ಲಿ AK-47 ಅಂತೆ ಗೊತ್ತು. ಅವರು ಅನೇಕ ಲಕ್ಷಾಂತರ ಯುವಕರಿಗೆ ವ್ಯಕ್ತಿತ್ವ ವಿಕಸನ ಶಿಬಿರದ ಮೂಲಕ ನಾಡಿನ ತುಂಬೆಲ್ಲ ಸಂಘಟನೆ ಮಾಡಿದವರು. ಕಳೆದ 30-35 ವರ್ಷದಿಂದ ಅವರು ಸಮಾಜಕ್ಕಾಗಿ ಹಗಲು ಶ್ರಮಿಸಿದವರು. ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ಕೊಟ್ಟು ಸಮಾಜಕ್ಕೆ ಅಲ್ಲಿ ಸಂಘಟನೆ ಮಾಡುವಂತಹ ಸ್ವಾಭಿಮಾನವನ್ನ, ಸ್ವಾವಲಂಬನೆಯನ್ನ, ಸಂಘಟನೆ, ಸಹಕಾರ ಅನ್ನುವಂಥ ಈ ಮನೋಭಾವನೆಯಿಂದ ಸಂಘಟನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಳ್ಳೆ ದಿನಗಳು ಬರಲಿವೆ. ಇವಿಷ್ಟು ಗೊತ್ತಾಯ್ತಲ್ಲ. ಮಾನ್ಯ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಪಂಚಮಸಾಲಿ ಸಮುದಾಯದ ಜಗದ್ಗುರುಗಳು ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಚನಾನಂದ ಶ್ರೀಗಳ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.